ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪ್ರಿವಿಯಸ್ ಆಗಿ ಒಂದು ವೀಡಿಯೋ ಮಾಡಿದ್ರೆ ಆ ಒಂದು ವೀಡಿಯೋದ ಒಂದು ಪಾರ್ಟ್ 2 ವೀಡಿಯೋ ಅಂತ ಹೇಳ್ಬೋದು. ಸೊ ಪ್ರಿವಿಯಸ್ ಆಗಿ ಫ್ರೀಯಾಗಿ BNB ಅರ್ನ್ ಮಾಡುವಂತಹ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಇನ್ಮೇಲೆ ಕಾಣ್ತೀರಾ, ಇದೇ ಒಂದು ಲೋಗೋ ಹಾಕಿರೋದು, ಅದೇ ತಮ್ಲೈನ್ ಹಾಕಿರೋದು. ಸೊ ಈ ಒಂದು ವೀಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವೀಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ಆ ಒಂದು ವೀಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಆ ಒಂದು ವೀಡಿಯೋನ ನೋಡ್ಕೊಳ್ಳಿ. ಸೊ ಆ ಒಂದು ವೀಡಿಯೋದಲ್ಲಿ ಯಾವ ರೀತಿಯಾಗಿ ಆ ಒಂದು ಫ್ರೀಯಾಗಿ BNB ಅರ್ನ್ ಮಾಡೋದು ಅಂತೇಳಿ ನಾನು ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಅರ್ನ್ ಮಾಡೋಂತಲ್ಲ, ಬಟ್ ಆ ಒಂದು ಟೆಕ್ನಿಕ್ ಮುಖಾಂತರ ಎಕ್ಸ್ಟ್ರಾ ಇನ್ಕಮ್ ಆ ಒಂದು BNB ಇಂದ ಯಾವ ರೀತಿಯಾಗಿ ಆ ಒಂದು ಟೆಕ್ನಿಕ್ಕಿಂದ ಆ ಒಂದು ಸೈಟಿಂದ ಅಂದರೆ ಆ ಒಂದು ಮೆಥಡಿಂದ ಯಾವ ರೀತಿಯಾಗಿ ಅರ್ನ್ ಮಾಡೋದು ಒಂದು ಎಕ್ಸ್ಟ್ರಾ ಒಂದು ಟೆಕ್ನಿಕ್ಕು. ಸೊ ಅದನ್ನು ನೀವು ರಾತ್ರಿ ಮಲಗಿದ್ರೂ ಕೂಡ ನಿಮಗೆ ಫ್ರೀಯಾಗಿ ಒಂದು BNB ಅರ್ನ್ ಮಾಡ್ಕೋಬೋದು. ಸೊ ಒಂದು ವೀಡಿಯೋಗೂ ಮುಂಚೆ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಿರುವ ಆ ಒಂದು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿಕೊಡಿ. ನೆಕ್ಸ್ಟ್ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ ನಂತರ ಆಲ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವಾಗಲೇ ಈ ಒಂದು ವೀಡಿಯೋಕ್ಕೊಂದು ಲೈಕ್ ಮಾಡಿ. ಸೊ ಓಕೆ, ಈಗ ಆ ಒಂದು ವೀಡಿಯೋ ಕೊಡೋಣ. ಸೊ ಈಗ ನಾನು ಟ್ರಸ್ಟ್ ವಾಲೆಟಲ್ಲಿ ನಿಮಗೆ ಯಾವ ರೀತಿಯಾಗಿ ಆ ಒಂದು BNBನ ಫ್ರೀಯಾಗಿ ಅರ್ನ್ ಮಾಡುವಂಥ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಅವಾಗ ಹೇಳ್ದಂಗೆ ಆ ಒಂದು ವೀಡಿಯೋನ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ಈಗ ಅದೊಂದು ಟೆಕ್ನಿಕ್ ಹೇಳ್ತೀನಿ. ಸೊ ಫಸ್ಟ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೊಂದು ಲಿಂಕ್ ಹಾಕಿದ್ದೀನಿ. ಓಕೆ, ಆ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ಒಂದು ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಆಟೋ ಕ್ಲಿಕ್ಕರ್ ಅಂತಾರೆ. ಸೊ ನಿಮಗೆ ಆಟೋ ಕ್ಲಿಕ್ ಅದನ್ನು ಆಟೋಮೆಟಿಕ್ಕಾಗಿ ಅದೇ ಕ್ಲಿಕ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದೇ ಒಂದು ಅಪ್ಲಿಕೇಶನು. ಸೊ ಓಕೆ, ಒಂದು ನಿಮಿಷ. ಓಕೆ, ಇದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡುವ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ಸೊ ಓಕೆ, ನಿಮಗೆ ಓಪನ್ ಮಾಡಿದ ತಕ್ಷಣ ನೀವು ಫಸ್ಟ್ ಮಾಡಬೇಕಾದ ಒಂದು ವಿಷಯ ಬಂದುಬಿಟ್ಟು ಇದರಲ್ಲಿ ನೋಡ್ಬೋದು, ಇಲ್ಲಿ ರಿಪೀಟ್ ಟೈಮ್ಸ್ ಅಂತೀಯ ನೋಡಿ. ಇಲ್ಲಿ ಈ ಒಂದು ರಿಪೀಟ್ ಟೈಮ್ಸ್ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಪ್ರೆಸ್ ಮಾಡಿದ ನಂತರ ಅಲ್ಲಿ ಮೇಲ್ಗಡೆ ಮೇ ಬಿ 10 or 100 ಆ ರೇಂಜಲ್ಲಿ ಇರುತ್ತೆ. ನೀವು ಅದೇನು ಮಾಡಿ ಅಂತೇಳಿ ಅದು ಫುಲ್ ಎರೇಸ್ ಮಾಡಿಕೊಂಡು 99999 ಅಂತ ಎಂಟರ್ ಮಾಡಿ. ಓಕೆ, ಫುಲ್ಲು 9 ಎಷ್ಟು ಆಗುತ್ತೆ ಮ್ಯಾಕ್ಸಿಮಮ್ 9 ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬಂದ ನಂತರ ಸೊ ನೆಕ್ಸ್ಟ್ ನಿಮಗೆ ಯಾವುದೇ ಒಂದು ಚೇಂಜಸ್ ಮಾಡೋದು ಬೇಡ. ಓಕೆ, ಸೊ ಮೇಲ್ಗಡೆ ನೆಕ್ಸ್ಟ್ ಬಂದರೆ ನೋಡ್ಬೋದು ಆನ್ ಮಾಡೋಕ್ಕಿದೆಯಲ್ಲ, ಈ ಒಂದು ಆನ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ರೈಟ್ ಸೈಡಲ್ಲಾಗಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಮೆಥಡ್ ನಿಮಗೆ ಎಕ್ಸಾಕ್ಟಾಗಿ ನೀವು ವರ್ಕ್ ಆಗೋದೇ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಕಾಲೇಜ್ ಹೋಗೋದಾದರೆ ಸೊ ಕಾಲೇಜ್ನ ಹೋಗುವ ಟೈಮಲ್ಲಿ ಜಸ್ಟ್ ಇದನ್ನೇ ಎನೇಬಲ್ ಮಾಡ್ಕೊಂಡಿಡ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಬಂದುಬಿಟ್ಟು ನೀವು ರಾತ್ರಿ ಮಲಗುವಾಗ ಸೊ ಏನಿದ್ರು ಒಂದು 10 ಗಂಟೆ ಅಥವಾ 11 ಗಂಟೆಗೆ ಮ್ಯಾಕ್ಸಿಮಮ್ ಎಲ್ಲರೂ ಮಲ್ಕೊಳ್ತಾರೆ. ಸೊ ಅದರಲ್ಲಿ ಒಂದು 80% ಅವರು 60% ಅಷ್ಟೇ ಜನ ಮಲ್ಗೋದು ಅಷ್ಟು ಬೇಕಾ. ಸೊ ಆದರೂ ಕೂಡ ನೀವು ಒಂದು ನೈಟ್ ಮಲಗುವಾಗ ಒಂದು ಟೈಮಲ್ಲಿ ಜಸ್ಟ್ ಇದನ್ನೇ ಎನೇಬಲ್ ಮಾಡಿಬಿಟ್ರೆ ಎಲಿಮೆಂಟ್ ಮಾಡಿ ನೀವೊಂದು ಈ ಒಂದು ಚಾರ್ಜ್ ಕನ್ಸಂಪ್ಷನ್ ಮಾಡುತ್ತೆ. ಬಟ್ ನೀವು ಬ್ರೈಟ್ನೆಸ್ ಎಲ್ಲ ಕಮ್ಮಿ ಮಾಡಿದರೆ ಸೊ ಮ್ಯಾಕ್ಸಿಮಮ್ ಅಂದರೆ ನಾನು ನೋಡ್ತಿರೋ ಒಂದು 40% ಒಳಗಡೆ ಆಯಿತಾ, ಜಾಸ್ತಿ ಹೋಗಲ್ಲ, ಒಂದು 40%. ನೀವು ಮಲಗುವಾಗ ಈ ಒಂದು ಮೆಥಡ್ನ ಆ್ಯಕ್ಟಿವೇಟ್ ಮಾಡುವಾಗ ಸೊ ಒಂದು ಮ್ಯಾಕ್ಸಿಮಮ್ ಒಂದು 50 to 60% ಚಾರ್ಜ್ ಇದ್ರೂ ಕೂಡ ನಿಮಗೆ ಸಾಕು ಆಗುತ್ತೆ. ಬೆಳಿಗ್ಗೆ ನಿಮಗೆ ಆ ಒಂದು ಮೈನಿಂಗನ್ನೇ ಸ್ಟಾಪ್ ಮಾಡೋದಾಗುತ್ತೆ. ಓಕೆ, ಆಮೇಲೆ ಬೆಳಿಗ್ಗೆ ಚಾರ್ಜ್ ಆಗೋಕ್ಕೆ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲರೂ ಈಗ 5 ಗಂಟೆ 6 ಗಂಟೆ ಆ ಟೈಮಲ್ಲಿ ಎದ್ದೊಳಗಿದೆ. ಸೊ ನಿಮ್ಗೆ 1 ಅವರಲ್ಲಿ ಈಗ ಇರೋ ಫೋನ್ಸ್ ಎಲ್ಲ ಮ್ಯಾಕ್ಸಿಮಮ್ ಚಾರ್ಜ್ ಆಗುತ್ತೆ. ಸೊ ಇಲ್ಲ ನಿಮಗೆ ನಿಮ್ಮೊಂದು ಫೋನ್ ಚಾರ್ಜ್ ಆಗಲಿ ತುಂಬ ಹೊತ್ತು ಬೇಕಂತ ಹೇಳಿದ್ರೆ ಜಸ್ಟ್ ಚಾರ್ಜ್ಗೆ ಇಟ್ಟು ನೀವು ಈ ಒಂದು ಮೆಥಡ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ತೊಂದರೆ ಇಲ್ಲ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಈಗ ಈ ಒಂದು ಮೆಥಡ್ನ ನೀವು ಇಲ್ಲಿ ಆನ್ ಮಾಡಿದ ನಂತರ ಸೊ ಓಕೆ, ಈ ಆನ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮ್ಮೊಂದು ಟ್ರಸ್ಟ್ ವಾಲೆಟ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಟ್ರಸ್ಟ್ ವಾಲೆಟ್ನ ನೀವು ಓಪನ್ ಮಾಡಿದ ನಂತರ ಸೊ ಓಕೆ, ಒಂದು ನಿಮಿಷ. ಓಕೆ, ಈ ಒಂದು ಟ್ರಸ್ಟ್ ವಾಲೆಟ್ನ ನೀವು ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಆ ಒಂದು ಮೆಥಡ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಪ್ರಿಯಸ್ ಆಗಿರುವಂತಹ ಒಂದು ವೀಡಿಯೋದಲ್ಲಿ ಯಾವ ರೀತಿಯಾಗಿ ಈ ಒಂದು ಮೈನಿಂಗ್ನ ಸ್ಟಾರ್ಟ್ ಮಾಡೋದು ಅಂತೇಳಿ ಜಸ್ಟ್ ನಾನು ನೋಡ್ಕೊಳ್ಳಿ. ಸೊ ಅದನ್ನು ನೋಡಿದ ನಂತರ ನಿಮಗೆ ಜಸ್ಟ್ ಒಂದು ಐಡಿಯಾಸ್ ಬರುತ್ತೆ ಯಾವ ರೀತಿಯಾಗಿ ಒಂದು ಮೈನಿಂಗ್ ಮಾಡಿಕೊಂಡು ಯಾವ ರೀತಿಯಾಗಿ ಆ ಒಂದು ಆ್ಯಕ್ಟಿವೇಟ್ ಮಾಡೋದು ಅಂದರೆ ಆ ಒಂದು ಮೈನಿಂಗ್ ಸ್ಟಾರ್ಟ್ ಮಾಡೋದು ಯಾವ ರೀತಿ ಮಾಡೋದು ಅಂತೇಳಿ. ಸೊ ಈ ಒಂದು ಜಸ್ಟ್ ಒಂದು ಟೆಕ್ನಿಕ್ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಅಷ್ಟೇ. ಆ ಒಂದು ಸೈಟ್ನ ನೀವು ಟ್ರಸ್ಟ್ ವಾಲೆಟ್ ನೀವು ಓಪನ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಕ್ಲೈಮ್ ನೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಆ ಒಂದು BNB ಕ್ಲೈಮ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಒಂದು ಲಿಂಕ್ ಕೂಡ ಅಂದರೆ ಈ ಒಂದು ಸೈಟ್ನ ಲಿಂಕ್ ಕೂಡ ಆ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಜಸ್ಟ್ ಅಲ್ಲಿಂದ ಕಾಪಿ ಮಾಡಿಕೊಂಡು ಸೊ ಅದರಲ್ಲಿ ಹೇಳಿರೋ ರೀತಿ ಒಂದು ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಈಸಿಯಾಗಿ ಈ ಒಂದು BNBನ ಕ್ಲೈಮ್ ಮಾಡ್ಕೋಬೋದು. ಸೊ ಇನ್ನೊಂದು ಹೇಳ್ತೀನಿ. ಸೊ ಇದು ತುಂಬ ಜನಕ್ಕೆ ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದೆ, ಬಟ್ ನನಗೆ ಇದುವರೆಗೆ ಇನ್ನೂ ಪೇಮೆಂಟ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಇನ್ನೂ ಆ ಒಂದು ವಿತ್ಡ್ರಾ ಮಾಡೋಕ್ಕೆ ಒಂದು ಮಿನಿಮಮ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ಲ. ಮಿನಿಮಮ್ 0.025 ಏನೋ ಆಗಬೇಕು, ಒಂದು 0.05 ಆಗಬೇಕು, ಆದರೆ ಮಾತ್ರ ನಿಮಗೆ ವಿತ್ಡ್ರಾ ಮಾಡೋಕ್ಕಾಗೋದು. ನಾನು ಇದಕ್ಕೆ ₹1 ಕೂಡ ಇನ್ವೆಸ್ಟ್ ಮಾಡಿಲ್ಲ. ಸೊ ನಿಮಗೆ ಬೇಕಾದರೆ ಇನ್ವೆಸ್ಟ್ ಮಾಡ್ಕೋಬೋದು, ಆದರೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಯಾಕಂತ ಹೇಳಿದ್ರೆ ಈ ಒಂದು ಸೈಟು ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು. ಈಗ ನೀವು ಇನ್ವೆಸ್ಟ್ ಮಾಡಿದ್ರೆ ಮೇ ಬಿ ಒಂದು ನಾಳೆನ ನಾಡೋದು ಅಥವಾ ಇನ್ನೊಂದು 1 ವೀಕ್ 2 ವೀಕ್ ಬಿಟ್ಟು ಈ ಒಂದು ಸೈಟ್ ಹೋಗಿಬಿಟ್ರೆ ಸೊ ನಿಮಗೆ ಸುಮ್ಮನೆ ಒಂದು
ಹಾಕಿರೋ ಅಮೌಂಟ್ ಲಾಸ್ ಹೋದೆ. ಸೊ ನಿಮಗೆ ಫ್ರೀಯಾಗಿ ಸಿಗೋದು, ಜಸ್ಟ್ ಮಿಸ್ ಮಾಡ್ಕೋಬೇಡಿ. ಓಕೆ ಅದೇ ರೀತಿಯಾಗಿ ಈ ಒಂದು ಮನಿ ನೀವು ಮಾಡ್ಕೋಬೇಕಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಫೋನ ಸ್ಕ್ರೀನ್ ಆಫ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಜಸ್ಟ್ ನಿಮ್ಮೊಂದು ಫೋನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ನಿಮ್ಮ ಸ್ಲೀಪಿಂಗ್ ಮೋಡ್ನ ಚೇಂಜ್ ಮಾಡೋದಾಯ್ತು. ಓಕೆ ಸೊ ಅದಕ್ಕೆ ಬಂದುಬಿಟ್ಟು, ಸೊ ಯಾಕಂತ ಹೇಳಿದ್ರೆ ಈ ಒಂದು ಫೋನ್ನ ನೀವು ಆಫ್ ಆಗಿಬಿಟ್ರೆ, ಸ್ಕ್ರೀನ್ ಆಫ್ ಆಗಿಬಿಟ್ರೆ, ಸೊ ಈ ಒಂದು ಮೈನಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಅವಾಗ ಹೇಳ್ದಂಗೆ ನಿಮ್ಮೊಂದು ಫೋನ್ ಚಾರ್ಜ್ ಮಾಡೋಕ್ಕೆ ತುಂಬ ಹೊತ್ತು ಬೇಕಿದ್ರೆ ಜಸ್ಟ್ ಅದನ್ನು ಚಾರ್ಜಿಗೆ ಪ್ಲಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು 50 to 60% ಚಾರ್ಜ್ ಇದ್ದರೆ ಸಾಕಾಗುತ್ತೆ. ಓಕೆ ಸೊ ನೆಕ್ಸ್ಟ್ ಬಂದು ನಿಮ್ಮೊಂದು ಫೋನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ನ ನೀವು ಓಪನ್ ಮಾಡಿದ ನಂತರ ಸೊ ಇಲ್ಲಿ ಸರ್ಚಿಂಗ್ ಬಾರಲ್ಲಿ ನೀವು ಸ್ಲೀಪ್ ಅಂತ ನೀವು ಸರ್ಚ್ ಮಾಡಿ. ಸೊ ಕೆಲವೊಂದು ಫೋನಲ್ಲಿ ಟೈಮ್ ಔಟ್ ಅಂತ ಇರುತ್ತೆ, ಆ ಒಂದು ಟೈಮ್ ಔಟ್ನಂತ ಸರ್ಚ್ ಮಾಡಿ. ಸೊ ಕೆಲವೊಂದು ಫೋನಲ್ಲಿ ಬಂದುಬಿಟ್ಟು ಸ್ಕ್ರೀನ್ ಆಫ್ ಟೈಮ್ ಅಂತಲೇ ಬಂದಿರುತ್ತೆ, ಅಥವಾ ಇನ್ನೊಂದು ಫೋನಲ್ಲಿ ಕೆಲವೊಂದು ಫೋನಲ್ಲಿ ಬಂದುಬಿಟ್ಟು ಏನು ಬಂದಿರುತ್ತೆ ಅಂದರೆ ಸ್ಕ್ರೀನ್ ಟೈಮ್ ಅಂತ ಬಂದಿರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಓಕೆ ಸೊ ಮ್ಯಾಕ್ಸಿಮಮ್ ನಿಮ್ಮೊಂದು ಫೋನಲ್ಲಿ ಇರೋದು, ಕೆಲವೊಂದು ಫೋನಲ್ಲಿ ಡಿಸ್ಪ್ಲೇ ಅಂತ ಇರುತ್ತಲ್ಲ, ಆ ಒಂದು ಆಪ್ಷನ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ದರಲ್ಲಿ ಲಾಕ್ ಸ್ಕ್ರೀನಲ್ಲಿ ಇರುತ್ತೆ. ಓಕೆ ಸೊ ಆ ಒಂದು ಆಪ್ಷನ್ನ ಜಸ್ಟ್ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಹುಡುಕಿ. ಓಕೆ ಸೊ ಹುಡುಕಿನ ನಂತರ ಇಲ್ಲಿ ಸೊ ನನಗೆ ಈ ಒಂದು ಸ್ಲೀಪ್ ಅಂತೀಯಲ್ಲ, ಜಸ್ಟ್ ಇದನ್ನು ಓಪನ್ ಮಾಡ್ತೀನಿ. ಸೊ ಇದು ನೀವು ಓಪನ್ ಮಾಡುವಾಗ ನಿಮಗೆ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ ಕೇಳುತ್ತೆ. ಇದರಲ್ಲಿ 30 seconds, 1 minute, 15 seconds ಅದೆಲ್ಲ ಕೇಳುತ್ತೆ. ಸೊ ನಾ ಮ್ಯಾಕ್ಸಿಮಮ್ ನೀವು ರೆಕಮೆಂಡ್ ಮಾಡೋದು 2 minutes, ಮಿನಿಮಮ್ 2 minutes ಯಾದರೂ ನೀವು ಇಟ್ಕೋಬೇಕಾಗುತ್ತೆ. ಓಕೆ ಸೊ ಆದರೆ ಮಾತ್ರ ನಿಮಗೆ ಈ ಒಂದು ಸ್ಕ್ರೀನ್ ಆಫ್ ಆಗದೆ ಇರೋದು. ಸೊ ನೀವು 2 minutes ಮಿನಿಮಮ್ 2 minutes ಆದರೂ ಇಡಬೇಕು. ನಿಮಗೆ ಬೇರೆ ಎಕ್ಸ್ಟ್ರಾ ಬೇಕಾದರೆ ಅಂದರೆ 30 minutes ಎಲ್ಲ ಬೇಕಾದರೆ ಅದು ಇಟ್ಕೋಬೋದು. ಬಟ್ ನಾನು ಮಿನಿಮಮ್ ನೀವು ರೆಕಮೆಂಡ್ ಮಾಡೋದು 2 minutes. ಸೊ ಓಕೆ ಈಗ ಒಂದು ಟ್ರಿಕ್ ಹೇಳ್ತೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಒಂದು ಕೈನ ಒಂದು ಸ್ಮಾಲ್ ಐಕನ್ ಕಾಣ್ತೀಯಲ್ಲ, ಸೊ ಈ ಒಂದು ಭಾಗದಲ್ಲಿ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಿಮಗೆ ಇಲ್ಲೊಂದು ಸರ್ಕಲ್ ಆಪ್ಷನ್ ಬರುತ್ತೆ ನೋಡ್ಬೋದು. ಸೊ ಇಲ್ಲಿ ಕಾಣ್ತಿಲ್ಲ, ಸೊ ಇದು ಒಂದು ನಿಮಿಷ. ಓಕೆ ಇದು. ಸೊ ನೆಕ್ಸ್ಟ್ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡುವಾಗ ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ಬಂದು ಇಲ್ಲಿ ಕೆಳಗಡೆ 30 ಅಂತಿದೆ ನೋಡಿ, ಡಿಲೇ ಟೈಮು. ಸೊ ಈ ಒಂದು 30 ಅಂತ ಎರೇಸ್ ಮಾಡಿಕೊಂಡು 61,000 ಅಂತ ಎಂಟರ್ ಮಾಡಿ. ಓಕೆ 61,000 ಅಥವಾ ಸೊ ಇನ್ನೊಂದು ಬಂದುಬಿಟ್ಟು ಇದು ನೀವು ಡೈಲಿ 61,000 ಯಾವುದೇ ಕಾರಣಕ್ಕೆ ಎಂಟರ್ ಮಾಡೋಕೆ ಹೋಗ್ಬೋದು. ಯಾಕಂದರೆ ನೀವು ಒಂದು ರೋಬೋಟ್ನ ಇಟ್ಕೊಂಡು, ಅಂದರೆ ಆಟೋಮೆಟಿಕ್ ಆದಾಗೆ ಕ್ಲಿಕ್ ಮಾಡೋ ರೀತಿ ನೀವು ಮೈನಿಂಗ್ ಮಾಡ್ತಾ ಇರಿ ಅಂತ ತಿಳ್ಕೊಂಡ್ರೆ ಸೊ ಅವ್ರನ್ನ ಬ್ಲಾಕ್ ಮಾಡೋಕ್ಕೂ ಚಾನ್ಸ್ ಇದೆ. ಸೊ ಇವತ್ತು ನೀವು 61,000 ಇಟ್ಟರೆ ನಾಳೆ 61,500, ಇನ್ನೊಂದು ದಿನ 62,000, ಇನ್ನೊಂದು ದಿನ 63,000, ಇನ್ನೊಂದು ದಿನ ಮತ್ತು ಬಂದುಬಿಟ್ಟು 61,000, ಮತ್ತು ಅದ್ರ ಮಧ್ಯೆ 61,500. ಸೊ ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇರಿ. ಓಕೆ ಸೊ ಮಿನಿಮಮ್ ಬಂದುಬಿಟ್ಟು 61,000 ಇಡಬೇಕಾಗುತ್ತೆ. 61,000 ಇಟ್ಟು ಓಕೆ ಕೊಟ್ಟು ಓಕೆ ಕೊಟ್ಟಿದ ನಂತರ ಸೊ ನೆಕ್ಸ್ಟ್ ಈ ಒಂದು ಮಾರ್ಕ್ನ ಉಂಟಲ್ಲ, ಈ ಒಂದು ಮಾರ್ಕ್ ಕರೆಕ್ಟಾಗಿ ಇಲ್ಲಿ ಕ್ಲೈಮ್ ನೌ ಅಂತೀಯಲ್ಲ, ಇಲ್ಲಿ ಬರೋ ರೀತಿ ನೋಡ್ಕೊಳ್ಳಿ. ಓಕೆ ಸೊ ಈ ಒಂದು ಕ್ಲೈಮ್ ನೌಗೆ ಕರೆಕ್ಟಾಗಿ ಈ ಒಂದು ಮಾರ್ಕ್ ಬರಬೇಕು. ಬಂದ ನಂತರ ಸೊ ಮೇಲ್ಗಡೆ ಒಂದು ಪ್ಲೇನ್ ಐಕಾನ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಆಕ್ಟಿವೇಟ್ ಮಾಡಲಿಕ್ಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದಾಗೆ ಪ್ರೆಸ್ ಆಗ್ತಾ ಇರುತ್ತೆ. ಓಕೆ ಸೊ ನಿಮಗೆ 1 minutes ಒಂದ್ಸತಿ ಆಟೋಮೆಟಿಕ್ಕಾಗಿ ಅದಾಗೆ ಪ್ರೆಸ್ ಆಗ್ತಾ ಇರುತ್ತೆ. ಸೊ ಈಗ ನೋಡ್ಬೋದು. ಸೊ ಇನ್ನೊಂದು ಬಂದುಬಿಟ್ಟು ಇದು ಈ ಒಂದು ಮೆಥಡ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಟೋಕನ್ ನೀವು 1 minute ಒಂದ್ಸತಿ ನೀವು ಕ್ಲೈಮ್ ಮಾಡ್ತಾ ನೀವು ಪ್ರೆಸ್ ಮಾಡ್ತಾ ಕೊಡಬೇಕಾಗುತ್ತೆ. ಬಟ್ ಈ ಒಂದು ಮೆಥಡ್ ನೀವು ಟ್ರೈ ಮಾಡಿಬಿಟ್ರೆ ನೈಟ್ ಇಡೀ, ಈಗ ನೈಟ್ ನೀವು 10 ಗಂಟೆಗೆ ನೀವು ಮಲಗೋದಾದರೆ 10 ರಿಂದ 11, 12, 1, 2, 3, 4, 5 ಮ್ಯಾಕ್ಸಿಮಮ್ ತುಂಬ ಜನ 5 ಗಂಟೆ ಹೇಳ್ತಾರೆ. ಸೊ ಒಂದು 6 ಗಂಟೆನೇ ಹಿಡ್ಕೊಳ್ಳೋಣ, ಬೇಡ 5 ಗಂಟೆ ಸಾಕು. ಸೊ ಮ್ಯಾಕ್ಸಿಮಮ್ 5 ಗಂಟೆ ಹೇಳೋದ್ರಿಂದ 5 ಗಂಟೆ ಸಾಕು. ಒಂದು ಈ 7 hours ಅಂದರೆ ಮೇ ಬಿ ಒಂದು 1 hours 60 minutes, ಒಂದು 60 times ಇದು ಕ್ಲಿಕ್ ಮೈನಿಂಗ್ ಆಗ್ತಾ ಇರುತ್ತೆ. 60 times ಅಂದರೆ ಅದರಲ್ಲಿ ಒಂದು 2-3 seconds ಎಲ್ಲ ಆ ಕಡೆ ಆಗುತ್ತೆ. ಬಟ್ ಏನಾದರೂ ಒಂದು 55 seconds ಅಂತ 55 times ಅಂತ ಇಟ್ಕೊಳ್ಳಿ. ಸೊ 1 hour 55 times ಇದರಲ್ಲಿ ಮೈನಿಂಗ್ ಆಗ್ತಾ ಇರುತ್ತೆ. 50 times ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಒಂದು ಈ ಒಂದು 1 monthಲ್ಲೇ ಈ ಒಂದು ವಿತ್ಡ್ರಾಲ್ ಆಗುವಂತಹ ಒಂದು ಅಮೌಂಟ್ ಆಗಲಿಕ್ಕೆ ಚಾನ್ಸ್ ಇದೆ. ಸೊ ಓಕೆ ಸೊ ಅದಕ್ಕೋಸ್ಕರ ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಈ ಒಂದು ಟ್ರಿಕ್ ನಾನು ಜಸ್ಟ್ ಇವಾಗ ರೀಸೆಂಟಾಗಿ ನೋಡಿರೋದು, ನಾನು ಕೂಡ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಸ್ಟಾರ್ಟ್ ಮಾಡಿ ಒಂದು 1 week ಆಯಿತಷ್ಟೇ, ನನಗೆ 0. ಒಂದು ನಿಮಿಷ, ಈಗ ಆಟೋಮೆಟಿಕಾಗಿ ಕ್ಲಿಕ್ ಆಗುತ್ತೆ. ಓಕೆ ಆಟೋಮೆಟಿಕ್ ಕ್ಲಿಕ್ ಆಯಿತು. ಓಕೆ ನೆಕ್ಸ್ಟ್ ಕಾರ್ಡ್ ನೋಡ್ಬೋದು. ಈಗ ನಾನು ಈ ಒಂದು ಟ್ರಿಕ್ನ ಸ್ಟಾರ್ಟ್ ಮಾಡೋಕೆ ನನ್ನ ಹತ್ರ 0.03 ಇತ್ತು. ಓಕೆ ಈಗ ಒಂದು 1 weekಲ್ಲೇ 0.013 ಆಯಿತು. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಈ ಒಂದು ಟ್ರಿಕ್ನ ಟ್ರೈ ಮಾಡಿ. ಸೊ ಟ್ರೈ ಮಾಡಿದ ನಂತರ ಇದನ್ನು ಯಾವ ರೀತಿಗೆ ನನ್ನದರಲ್ಲಿ ಈ ಒಂದು ವಿತ್ಡ್ರಾಲ್ ಆಗಲಿಕ್ಕೆ ಕರೆಕ್ಟಾಗಿ ಒಂದು ಫಂಡ್ ಬರುವಾಗ ನಾನು ಸೊ ನಿಮಗೊಂದು ಮೆಸೇಜ್ ಕೂಡ ಹಾಕ್ತೀನಿ. ಸೊ ಈ ಒಂದು ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ಯಾವ ರೀತಿಯಾಗಿ ನಿಮಗೆ ಈ ಒಂದು BNB ಪ್ರಾಪರಾಗಿ ನಿಮಗೆ ವಿತ್ಡ್ರಾಲ್ ಮಾಡೋದು ಅಂತೇಳಿ. ಸೊ ಓಕೆ ಈ ಒಂದು ಟ್ರಿಕ್ನ ಎಲ್ಲರೂ ಕೂಡ ಟ್ರೈ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವರೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.